Hi, ಎಲ್ಲರಿಗೂ ನಮಸ್ಕಾರ. Welcome to Spartans Academy. In this session, we will see regarding international organization ಮತ್ತು ಹೆಡ್ ಕ್ವಾರ್ಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿ ವರ್ಷ ಐದರ್ KPTCL ಆಗಲಿ ಇಲ್ಲ ಬೇರೆ ಯಾವುದೇ ರೀತಿ ಎಕ್ಸಾಮ್ ಆಗಲಿ ಪ್ರತಿ ವರ್ಷ 2 to 3 ಕ್ವಶನ್ ಅಪಿಯರ್ ಆಗ್ತಾನೆ ಇದೆ. Now we will jump into the session. In this session, we will see some of the international organization and their headquarters. ಇಲ್ಲಿ ಏನಂದರೆ ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಮತ್ತು ಅದರ ಹೆಡ್ ಕ್ವಾರ್ಟರ್ಸ್ನ ಹೇಗೆ ಬೈಹೆಟ್ ಮಾಡ್ಕೊಬೇಕು ಅನ್ನೋದಕ್ಕೆ ನಾನು ಇಲ್ಲಿ ಕೆಲವು ನಿಮೋನಿಕ್ಸ್ ಮತ್ತು ಕೆಲವು ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಓಕೆ, ಇಲ್ಲಿ ಫಸ್ಟ್ ಟ್ರಿಕ್ ಬಂದು ಇಲ್ಲಿ ಕೆಲವು ಆರ್ಗನೈಸೇಷನ್ ನೇಮ್ ವರ್ಡು ಮತ್ತು ಆರ್ಗನೈಸೇಷನ್ ಅಂತ ಏನನ್ನ ಇದ್ದರೆ ಅದಕ್ಕೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಆ್ಯಂಡ್ ಮೆನ್ಷನ್ ಇಟ್ಸ್ ಹೆಡ್ ಕ್ವಾರ್ಟರ್ ಆ್ಯಸ್ ಜೆನೀವಾ ಅಂತ. ಇಲ್ಲಿ ನೋಡ್ಬೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇಲ್ಲಿ ವರ್ಡು ಮತ್ತು ಇಲ್ಲಿ ಆರ್ಗನೈಸೇಷನ್ ಅಂತ ಇದೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನಲ್ಲಿ ವರ್ಡ್ ಮತ್ತು ಆರ್ಗನೈಸೇಷನ್ ಅಂತ. ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನಲ್ಲಿ ವರ್ಡು ಮತ್ತು ಆರ್ಗನೈಸೇಷನ್ ಅಂತ. ಈ ವರ್ಡು ಮತ್ತು ಆರ್ಗನೈಸೇಷನ್ ಅಂತ ನಿಮ್ಮದೇ ಅದೇ ಆರ್ಗನೈಸೇಷನಲ್ಲಿ ಕೊಟ್ಟಿರೋ ಅಂಥ ಕ್ವಶನಲ್ಲಿ ಕಂಡು ಬಂದರೆ ನೀವು ಡೈರೆಕ್ಟ್ ಜೆನೀವಾ ಅದರ ಹೆಡ್ ಕ್ವಾರ್ಟರ್ಸ್ ಅಂತ ಹಾಕ್ಬಿಡಿ. ದೆನ್ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಇರ್ಬೋದು, ಅದ್ರ ಹೆಡ್ ಕ್ವಾರ್ಟರ್ಸು ಜೆನೀವಾನೇ. ನೀವು ಇವೆರಡು ಎಕ್ಸೆಪ್ಷನ್ನ ಕಲ್ತ್ಕೊಂಡ್ರೆ ಯಾವುದೇ ಆರ್ಗನೈಸೇಷನಲ್ಲಿ ವರ್ಡು ಮತ್ತು ಆರ್ಗನೈಸೇಷನ್ ಅಂತ ಕೊಟ್ಟರೆ ನೀವು ಪಕ್ಕ 1 ಮಾರ್ಕ್ಸ್ ಅಂತೂ ಆ ಕೊಟ್ಟಿರೋ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೋ ಅದು ತೊಗೊಳ್ತೀರಾ. ಇಲ್ಲಿ 2 ಎಕ್ಸೆಪ್ಷನ್ ಏನಂದರೆ ವರ್ಲ್ಡ್ ಟೂರಿಸಮ್ ಆರ್ಗನೈಸೇಷನ್ಗೆ ಹೆಡ್ ಕ್ವಾರ್ಟರ್ಸ್ ಬಂದು ಮೆಡ್ರಿಡಲ್ಲಿದೆ. ದೆನ್ ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್ ಬಂದು ಬ್ರುಸೆಲಲ್ಲಿದೆ. ಇವೆರಡು ಆರ್ಗನೈಸೇಷನ್ ಬಿಟ್ಟು ಇನ್ನೆಲ್ಲ ಆರ್ಗನೈಸೇಷನ್ಲಿ ವರ್ಲ್ಡು ಮತ್ತು ಆರ್ಗನೈಸೇಷನ್ ಅಂತ ಇದ್ದರೆ ಯು ಕ್ಯಾನ್ ಡೈರೆಕ್ಟ್ಲಿ ಆನ್ಸರ್ ಇಟ್ ಆಸ್ ಜೆನೀವಾ. ಸೇಮ್ ಅದೇ ಥರ ನಿಮ್ಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನಲ್ಲಿ ಇಂಟರ್ನ್ಯಾಷನಲ್ ಮತ್ತು ಆರ್ಗನೈಸೇಷನ್ ಅಂತ ಎಲ್ಲನೂ ಕಂಡು ಬಂತು ಅಂದರೆ ಯು ಕ್ಯಾನ್ ಗೋ ಫಾರ್ ಜೆನೀವಾ. ಇಯರ್ ಆಲ್ಸೋ ಇಲ್ಲೂ ಅಷ್ಟೇ ನೀವು ಆನ್ಸರು ಜೆನೀವಾ ಅಂತ ಹಾಕ್ಬೋದು. ಇಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನು, ಈ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡೈಸೇಷನ್ ಆರ್ಗನೈಸೇಷನ್ನು, ಈ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಆರ್ಗನೈಸೇಷನ್ನು. ನೋಡಿದ್ರಲ್ಲ, ಇಲ್ಲಿ ಆರ್ಗನೈಸೇಷನ್ನು ಮತ್ತು ಇಂಟರ್ನ್ಯಾಷನಲ್ ಅಂತ ಇದ್ದರೆ ನೀವು ಡೈರೆಕ್ಟಾಗಿ ಜೆನೀವಾ ಅಂತ ಹಾಕ್ಬೋದು. ಇಲ್ಲೂ ಅಷ್ಟೇ, ಇಲ್ಲೂ ಒಂದು ಎಕ್ಸೆಪ್ಷನ್ ಇದೆ. ಈ ಎಕ್ಸೆಪ್ಷನ್ ಏನಂದರೆ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಬಂದು ಲಂಡನ್ನಲ್ಲಿದೆ. ಇಲ್ಲಿ ಇಂಟರ್ನ್ಯಾಷನಲ್ ಮತ್ತು ಆರ್ಗನೈಸೇಷನ್ ಇಲ್ಲ ಅಂದರೆ ವರ್ಲ್ಡು ಇಲ್ಲ ಆರ್ಗನೈಸೇಷನ್ನು, ಆ ಆರ್ಗನೈಸೇಷನ್ ನೇಮಲ್ಲಿ ಏನನ್ನ ಮೆನ್ಷನ್ ಆಗಿದ್ದು ನೀವು ಲಾಸ್ಟ್ 2 ಎಕ್ಸೆಪ್ಷನ್ನು ಮತ್ತು ಈ ಒಂದು ಎಕ್ಸೆಪ್ಷನ್ ಕಲ್ತ್ಕೊಂಡ್ರೆ ಯು ಕ್ಯಾನ್ ಆಲ್ಮೋಸ್ಟ್ ಆನ್ಸರ್ ದಿಸ್ ಕ್ವಶನ್ ಆ್ಯಂಡ್ ಗೆಟ್ ದ ಮಾರ್ಕ್ಸ್ ಕಂಪ್ಲೀಟ್ಲಿ. ಇಲ್ಲಿ ನೆಕ್ಸ್ಟ್ ನೋಡ್ಬೋದು, ಈ ಇಂಟರ್ನ್ಯಾಷನಲ್ ಕ್ಯಾಂಪೇನ್ ಟು ಅಬಾಲಿಷ್ ನ್ಯೂಕ್ಲಿಯರ್ ವೆಪನ್ ಆರ್ಗನೈಸೇಷನ್ದು, ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ನು, ಯುನೈಟೆಡ್ ನೇಷನ್ ಹೈ ಕಮಿಷನರ್ ಫಾರ್ ರೆಫ್ಯೂಜಿಗೂ, ಈ 3 ಆರ್ಗನೈಸೇಷನ್ಗೂ ಜೆನೀವಾನೇ ಇದೆ. ಇವಾಗ ನೀವು ಆಲ್ಮೋಸ್ಟ್ ಇಲ್ಲಿ ಎಷ್ಟು ಅಂದರೆ ಪ್ರೀವಿಯಸ್ಲಿ ಒಂದು 4 ನೋಡಿದ್ರಿ, ಇಲ್ಲಿ ಮೇಲೆ ಒಂದು 3 ಇದೆ, ಇಲ್ಲೊಂದು 3 ಇದೆ. ಆಲ್ಮೋಸ್ಟ್ ಒಂದು 10 to 12 ಆರ್ಗನೈಸೇಷನ್ಗೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಜೆನೀವಾ ಇದೆ. ನೀವು ಆ 3 ಎಕ್ಸೆಪ್ಷನ್ ಏನನ್ನ ಕಲ್ತ್ಕೊಂಡ್ರಿ ಅಂದರೆ ನೀವು ಆಲ್ಮೋಸ್ಟ್ ಇಲ್ಲಿ 12 to 13 ಆರ್ಗನೈಸೇಷನ್ಗೆ ನೀವು ಕಲ್ತ್ಕೊಬೋದು ಕರೆಕ್ಟಾಗಿರೋ ಹೆಡ್ ಕ್ವಾರ್ಟರ್ಸ್ನ. ಈ 3 ಆರ್ಗನೈಸೇಷನ್ಗೆ ಹೆಡ್ ಕ್ವಾರ್ಟರ್ ಜೆನೀವಾ ಅನ್ನೋದು ಯಾವ ಥರ ಅರ್ಥ ಮಾಡ್ಕೊಬೇಕು ಅಂದರೆ, ನಾನು ಇಲ್ಲೊಂದು ಸ್ಟೋರಿ ಇದೆ ನೋಡಿ. ಇಲ್ಲಿ ನೀವೇನ ನ್ಯೂಕ್ಲಿಯರ್ ವೆಪನ್ನ ಒಂದು ನೇಷನ್ ಮೇಲೆ ಏನನ್ನ ಅಟ್ಯಾಕ್ ಮಾಡಿ ಹಾಕಿದ್ರೆ ಆ ನೇಷನ್ದು ಟ್ರೇಡ್ ಹಾಳಾಗೋಗುತ್ತೆ, ಅಂದರೆ ಟ್ರೇಡು ಫುಲ್ ಕಡಿಮೆ ಆಗುತ್ತೆ. ದೆನ್ ಅಲ್ಲಿ ರೆಫ್ಯೂಜಿನೂ ಕ್ರಿಯೇಟ್ ಆಗ್ತಾರೆ. ನೋಡಿ ಇಲ್ಲಿ ಹೇಳ್ಬೋದು ಹೇಗೆ ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಟು ಅಬಾಲಿಷ್ ನ್ಯೂಕ್ಲಿಯರ್ ವೆಪನ್. ಈ ನ್ಯೂಕ್ಲಿಯರ್ ವೆಪನ್ನು ಇಲ್ಲಿ ಕನೆಕ್ಟು. ಈ ನ್ಯೂಕ್ಲಿಯರ್ ವೆಪನ್ ಅನ್ನೋದನ್ನ ನೀವೇನನ್ನ ಪ್ರಯೋಗ ಮಾಡಿದ್ರೆ ಅಲ್ಲಿರೋ ಟ್ರೇಡು ಮತ್ತು ಡೆವಲಪ್ಮೆಂಟು ಕಡಿಮೆ ಆಗ್ತಾ ಬರುತ್ತೆ. ಮಾತ್ರ ಅದ್ರ ಜೊತೆಗೆ ರೆಫ್ಯೂಜಿಗಳು ಕ್ರಿಯೇಟ್ ಆಗ್ತಾರೆ. ದೆನ್ ನೀವು ಅದರ್ ಆರ್ಗನೈಸೇಷನ್ ಲೈಕ್ ಆರ್ಗನೈಸೇಷನ್ ಫಾರ್ ಪೆಟ್ರೋಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಇರ್ಬೋದು, ಒಪ್ಯಾಕ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಆರ್ಗನೈಸೇಷನ್ ಇರ್ಬೋದು, IAEA ಅಂತ ಕರಿತೀವಿ. ಯುನೈಟೆಡ್ ನೇಷನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇರ್ಬೋದು. ಇವೆಲ್ಲ ಆರ್ಗನೈಸೇಷನ್ಗೆ ಹೆಡ್ ಕ್ವಾರ್ಟರ್ ವೀನಾ ಅಂತ ಇದೆ. ಇದನ್ನ ಯಾವ ಥರ ನೀವು ಮೆಮೊರೈಸ್ ಮಾಡ್ಕೊಬೇಕು ಅಂದರೆ, ಇವಾಗ ನೀವು ಪೆಟ್ರೋಲು ಎನರ್ಜಿ ಆ ಥರ ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಡಸ್ಟ್ರಿಗೆ ಅಂತ. ಯಾವ ಥರ ಅಂದರೆ ಪೆಟ್ರೋಲ್ ಆ್ಯಂಡ್ ಎನರ್ಜಿ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇನ್ ವೀನಾ ಅಂತ ಈ ಸ್ಟೇಟ್ಮೆಂಟ್ನ ಬೈಹರ್ಟ್ ಮಾಡಿಕೊಂಡ್ರೆ ನೀವು ಇಲ್ಲಿ ಏನಂತ ಅಂದರೆ ಇಲ್ಲಿ ಪೆಟ್ರೋಲಿಯಂ ಇದೆ, ಈ ಒಪ್ಯಾಕು
ಮತ್ತು ಎನರ್ಜಿ, ಅಟಾಮಿಕ್ ಎನರ್ಜಿ ಅನ್ನೋದನ್ನ, ಮತ್ತು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಇವು 3 ಬರ್ತಾವಲ್ಲ. ಈ ಪೆಟ್ರೋಲಿಯಂ ಎಕ್ಸ್ಚೇಂಜ್, ಈ ಪೆಟ್ರೋಲಿಯಂ ಎಕ್ಸ್ಪೋರ್ಟು, ಅಟಾಮಿಕ್ ಎನರ್ಜಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ರಿಲೇಟೆಡ್ ಎಲ್ಲನ ಬಂತು ಅಂದರೆ ಇವ್ರು ನೀವು ಡೈರೆಕ್ಟಾಗಿ ವಿನಾ ಅಂತ ಆಗ್ಬೋದು ಇಲ್ಲಿ. ದೆನ್ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್, OECD. ದೆನ್ ಯುನೈಟೆಡ್ ನೇಷನ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್, ಯುನೆಸ್ಕೋ. ಇವೆರಡಕ್ಕೆ ಬಂದು ಪ್ಯಾರಿಸ್. ಇದನ್ನ ಇಲ್ಲಿ ಯಾವ ಥರ ರಿಮೆಂಬರ್ ಮಾಡ್ಕೊಬೇಕಂದ್ರೆ, ಇಲ್ಲಿ ಎಜುಕೇಷನ್, ನೀವು ಉತ್ತಮವಾದ ಎಜುಕೇಷನ್ ತೊಗೊಂಡ್ರಿ ಅಂದರೆ ನಿಮ್ಮ ಎಕನಾಮಿಕ್ ಸ್ಟೇಟಸ್ ತುಂಬ ಚೆನ್ನಾಗಾಗುತ್ತೆ. ಆ ಎಕನಾಮಿಕ್ ಸ್ಟೇಟಸಿಂದ ಯು ಕ್ಯಾನ್ ವಿಸಿಟ್ ಪ್ಯಾರಿಸ್ ಅಂತ. ಈ ಸ್ಟೇಟ್ಮೆಂಟ್ನ ನೀವು ಬೈಟ್ ಮಾಡಿಕೊಂಡ್ರೆ ಈ ವೆರ್ಡ್ ಆರ್ಗನೈಸೇಷನ್ಗೆ ಆಲ್ಮೋಸ್ಟ್ ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ದೆನ್ ಇಲ್ಲಿ ಇನ್ನೂ ಕೆಲವು ಆರ್ಗನೈಸೇಷನ್ ನೋಡೋಣ. ಇಲ್ಲಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರೋಗ್ರಾಮ್, ಯುನೈಟೆಡ್ ನೇಷನ್ ಚಿಲ್ಡ್ರನ್ ಫಂಡ್, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, ಯುನೈಟೆಡ್ ನೇಷನ್ ಎಂಟಿಟಿ ಫಾರ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ಮೆಂಟ್ ಆಫ್ ವುಮೆನ್, ನೌನ್ ಆಸ್ UN ವುಮೆನ್, ಇಂಟರ್ನ್ಯಾಷನಲ್ ರೆಸ್ಕ್ಯೂ ಕಮಿಟಿ. ಇವಿಷ್ಟು ಆರ್ಗನೈಸೇಷನ್ಗೆ ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂಯಾರ್ಕಲ್ಲಿದೆ. ಇದು ಯಾವ ಥರ ರಿಮೆಂಬರ್ ಮಾಡ್ಕೊಬೇಕು ಅಂದರೆ, ಇಲ್ಲಿ ನೀವು RCDUs ಅಂತ ರಿಮೆಂಬರ್ ಮಾಡ್ಕೊಬೇಕು. ಇಲ್ಲಿ R ಅಂದರೆ ರೆಸ್ಕ್ಯೂ ಕಮಿಟಿ ಅಂತ, C ಅಂದರೆ ಚಿಲ್ಡ್ರನ್ ಫಂಡ್ ಅಂತ, D ಅಂದರೆ ಡೆವಲಪ್ಮೆಂಟ್, EW ಅಂದರೆ ವುಮೆನ್ ಎಂಪವರ್ಮೆಂಟ್, S ಅಂದರೆ ಸೆಕ್ಯೂರಿಟಿ. ಓಕೆ, ಇದು ರಿಲೇಟಿವ್ ಆಗಿ ನೀವು RCDUs ಅನ್ನೋದಂತ ಕಲ್ತ್ಕೊಂಡ್ರೆ ನಿಮೋನಿಕ್ಕು, ನೀವು ಆಲ್ಮೋಸ್ಟ್ 6 ಆರ್ಗನೈಸೇಷನ್ಗೆ ಇಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವರ್ಲ್ಡ್ ಬ್ಯಾಂಕ್ ಗ್ರೂಪ್, ದೆನ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಕೋಆಪರೇಷನ್, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಇವು ಎಲ್ಲ ಆರ್ಗನೈಸೇಷನ್ ಇದು ಆಲ್ಮೋಸ್ಟ್ ಇಟ್ಸ್ ರಿಲೇಟೆಡ್ ಟು ಫೈನಾನ್ಸ್ ಆ್ಯಂಡ್ ಮಾನಿಟರಿ ಥಿಂಗ್. ಓಕೆ, ಇದ್ರ ಅಷ್ಟು ಹೆಡ್ ಕ್ವಾರ್ಟರ್ಸ್ ಬಂದು ವಾಷಿಂಗ್ಟನ್ DC ಈ ಅಷ್ಟು ಆರ್ಗನೈಸೇಷನ್ ಯಾವ ಥರ ರಿಮೆಂಬರ್ ಮಾಡ್ಕೊಬೇಕು, ಇದು ಹೆಡ್ ಕ್ವಾರ್ಟರ್ ಹೇಗೆ USDC ಅಂತ, ವಾಷಿಂಗ್ಟನ್ DC ಅಂತ ರಿಮೆಂಬರ್ ಮಾಡ್ಕೊಬೇಕು ಅಂದರೆ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ತಿದ್ದೀನಿ ನೋಡಿ. ಈ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟೆಡ್ ಮನಿ ಫ್ರಮ್ ವರ್ಲ್ಡ್ ಬ್ಯಾಂಕ್. ಈ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟೆಡ್ ಮನಿ ಅಂದರೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಮನಿ ಮೀನ್ಸ್ ಮಾನಿಟರಿ ಥಿಂಗ್, IMF ಅಂತ ಅರ್ಥ ಮಾಡ್ಕೊಳ್ಳಿ. ಈ ವರ್ಲ್ಡ್ ಬ್ಯಾಂಕ್ ಬಂದು ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಅರ್ಥ ಮಾಡ್ಕೊಳ್ಳಿ. ಫ್ರಮ್ ವರ್ಲ್ಡ್ ಬ್ಯಾಂಕ್ ಫೈನಾನ್ಷಿಯಲ್ ಕೋಆಪರೇಷನ್ ಅಂತ ಬರ್ಕೊಳ್ಳಿ. ಸಾರಿ, ಇಲ್ಲಿ ಮಿಸ್ ಆಗಿದೆ ಟೈಪಿಂಗಲ್ಲಿ. ಅದ್ರ ರೆಪ್ರೆಸೆಂಟ್ ಮಾಡೋದು ಇಂಟರ್ನ್ಯಾಷನಲ್ ಫೈನಾನ್ಸ್ ಕೋಆಪರೇಷನ್ ಫಾರ್ ಡೆವಲಪ್ಮೆಂಟ್, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಅರ್ಥ ಮಾಡ್ಕೊಳ್ಳಿ. ರೀಕನ್ಸ್ಟ್ರಕ್ಷನ್ ಬಂದು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಅರ್ಥ ಮಾಡ್ಕೊಳ್ಳಿ. ದೆನ್ ಇಲ್ಲೇನಂತ ಅಂದರೆ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಇನ್ ವಾಷಿಂಗ್ಟನ್ DC ಅಂತ ಮಾಡ್ಕೊಂಬಿಡಿ. then you will understand the whole scenario. Then it will be easy for memorization also. Then ಇಲ್ಲಿ Geneva related ಮೆನ್ಷನ್ ಮಾಡಿದ್ದೀನಿ. in previously I said all this thing ಏನಂದರೆ, ಈ ಇಂಟರ್ನ್ಯಾಷನಲ್ ಮತ್ತು ಆರ್ಗನೈಸೇಷನ್ ಅಥವಾ ಈ ವರ್ಲ್ಡ್ ಮತ್ತು ಆರ್ಗನೈಸೇಷನ್ ಅಂತ ಇದ್ದರೆ ಕ್ಯಾನ್ ಆಲ್ವೇಸ್ ಗೋ ಫಾರ್ ಜಿನೀವಾ ಅಂತ. ಅದಕ್ಕೆ ನೀವು ಆ 3 ಎಕ್ಸೆಪ್ಷನ್ನ ಬೈಟ್ ಮಾಡ್ಕೊಳ್ಲೇಬೇಕು. ಇಲ್ಲಿ ಅದರ್ ಆರ್ಗನೈಸೇಷನ್ ಅದಕ್ಕೆ ಜೆನೀವಾ ಹೆಡ್ ಕ್ವಾರ್ಟರ್ಸ್ ಯಾವ್ಯಾವ ಆರ್ಗನೈಸೇಷನ್ಗೆ ಆಗಿದೆ ಅಂದರೆ, ಅದು ಯುನೈಟೆಡ್ ನೇಷನ್ ಹೈ ಕಮಿಷನ್ ಫಾರ್ ರೆಫ್ಯೂಜಿ, ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್, ದೆನ್ ಇಂಟರ್ನ್ಯಾಷನಲ್ ಪಾರ್ಲಿಮೆಂಟ್ ಯೂನಿಯನ್. ಇವು 3 ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗೆ ಜೆನೀವಾ ಹೆಡ್ ಕ್ವಾರ್ಟರ್ಸ್ ಆಗಿದೆ. ದೆನ್ ಇಲ್ಲಿ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ಗೆ ಅಮ್ನಿಸ್ಟಿ ಆರ್ಗನೈಸೇಷನ್. ಈ ಅಮ್ನಿಸ್ಟಿ ಆರ್ಗನೈಸೇಷನ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಇದು ಆಲ್ಮೋಸ್ಟ್ ಈ ಪೀಸ್ ಕೀಪಿಂಗ್ ಯಾವ್ಯಾವ ಮಿಷನ್ ಇರುತ್ತೋ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ದೆನ್ ಕಾಮನ್ವೆಲ್ತ್ ಟೆಲಿಕಮ್ಯುನಿಕೇಷನ್ ಆರ್ಗನೈಸೇಷನ್. ಇವು 3 ಆರ್ಗನೈಸೇಷನ್ ಬಂದು ಹೆಡ್ ಕ್ವಾರ್ಟರ್ಸ್ ಲಂಡನ್ನಲ್ಲಿದೆ. ಇವು 3 ಆರ್ಗನೈಸೇಷನ್ ಯಾವ ಥರ ಮೆಮೊರೈಸ್ ಮಾಡ್ಕೊಬೇಕು ಅಂದರೆ, ಇಲ್ಲೊಂದು ಸ್ಟೇಟ್ಮೆಂಟ್ ಬರ್ತಿದ್ದೀನಿ ನೋಡಿ. ಐ ಆಮ್ ಎ ಕಾಮನ್ ಮ್ಯಾನ್ ಇನ್ ಲಂಡನ್ ಅಂತ. ಐ ಇಲ್ಲಿ ಏನು ರೆಪ್ರೆಸೆಂಟ್ ಮಾಡುತ್ತೆ, ಯಾವ ಥರ ಅರ್ಥ ಮಾಡ್ಕೊಬೇಕಂದ್ರೆ, ಐ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಆರ್ಗನೈಸೇಷನ್ ಅಂತ ನೀವು ಬೈಟ್ ಮಾಡ್ಕೊಬೇಕು, ಅಲ್ಲೇ ಬರ್ಕೊಳ್ಳಿ. ಓಕೆ. ದೆನ್ ಆ್ಯಮ್ ಅಂತ ಅಂದರೆ ಅಮ್ನಿಸ್ಟಿ ಇಂಟರ್ನ್ಯಾಷನಲ್
ಕಾಮನ್ ಮೀನ್ಸ್ ಕಾಮನ್ವೆಲ್ತ್ ರಿಲೇಟೆಡ್ ಯಾವ್ಯಾವ ಆರ್ಗನೈಸೇಷನ್ ಇದೆಯೋ ಅವು. ಇನ್ ಲಂಡನ್ ಅಂದರೆ ಹೆಡ್ ಕ್ವಾರ್ಟರ್ಸ್. ಇಲ್ಲ ಅದರ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಏನಂದರೆ ನ್ಯಾಟೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಬಯಟ್ ಮಾಡಿಬಿಡಿ, ಯಾಕಂದರೆ ಇವಾಗ ರೀಸೆಂಟಾಗಿ ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ಏನೇನು ಇಶ್ಯೂ ನಡೀತಿದೆ, ಇದು ಸ್ಟಾರ್ಟ್ ಆಗಿದ್ದೆ ನ್ಯಾಟೋ ಅಲ್ಲಿ ಅವ್ರು ಜಾಯಿನ್ ಆಗಬೇಕೋ ಬೇಡವೋ ಅನ್ನೋ ಇಶ್ಯೂ ಇಂದಾನೆ ಯುಕ್ರೇನ್ ಅವ್ರದ್ದು. ಈ ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ. ಇದರ ಹೆಡ್ ಕ್ವಾರ್ಟರ್ ಬಂದು ಬ್ರುಸೆಲ್ ಬೆಲ್ಜಿಯಮಲ್ಲಿದೆ. ದೆನ್ ಬೆಲ್ಜಿಯಂ ಹೆಡ್ ಕ್ವಾರ್ಟರ್ ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್ಗೂ ಬೆಲ್ಜಿಯಮ್ಮೇ ಹೆಡ್ ಕ್ವಾರ್ಟರ್ ಆಗಿದೆ. ದೆನ್ ಅದರ್ ಥಿಂಗ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಇಂಟರ್ಪೋಲ್ ಬಗ್ಗೆ ಕೇಳೇ ಇರ್ತೀರ. ಇದು ಆಲ್ಮೋಸ್ಟ್ ಎವ್ರಿ ನಾವು ಆ್ಯಂಡ್ ದೆನ್ ನ್ಯೂಸಲ್ಲಿ ಇರುತ್ತೆ, ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಇಂಟರ್ಪೋಲ್ದು ಎಲ್ಲಿದೆ ಹೆಡ್ ಕ್ವಾರ್ಟರ್ಸ್ ಅಂದರೆ ಲಯಾನಲ್ಲಿ, ಫ್ರಾನ್ಸಲ್ಲಿ. ದೆನ್ FAO ಕೇಳೇ ಇದ್ದೀರಲ್ಲ, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ದೆನ್ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ವರ್ಲ್ಡ್ ಫುಡ್ ಪ್ರೋಗ್ರಾಮ್. ಇವು ಮೂರಕ್ಕೂ ಹೆಡ್ ಕ್ವಾರ್ಟರು ಇಟಾಲಿಯಲ್ಲಿದೆ. ಇದು ಯಾವ ಥರ ಮೆಮೊರೈಸ್ ಮಾಡ್ಕೊಬೇಕು ಅಂದರೆ, ಈ ಫುಡ್ ಆರ್ಗನೈಸೇಷನ್ ರೈಸಿಂಗ್ ಫಂಡ್ ಆರ್ ಕಲೆಕ್ಟಿಂಗ್ ಫಂಡ್ ಫಾರ್ ಫುಡ್ ಪ್ರೋಗ್ರಾಮ್ ಇನ್ ರೋಮ್ ಟು ಮೇಕ್ ಇಡ್ಲಿ ಅಂತ. ದೆನ್ ದೇರ್ ಆರ್ 2 ಕೋರ್ಟ್ಸ್ ಇನ್ ಇಂಟರ್ನ್ಯಾಷನಲ್ ಲೆವೆಲ್. ಫಸ್ಟ್ ಕೋರ್ಟ್ ಬಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ದ ಅದರ್ ಕೋರ್ಟ್ ಈಸ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಇವೆರಡು ಕೋರ್ಟು ಹೆಡ್ ಕ್ವಾರ್ಟರ್ಸ್ ಬಂದು ಹಾಗ್ವೆ ನೆದರ್ಲ್ಯಾಂಡಲ್ಲಿದೆ. ದೆನ್ ವಿ ವಿಲ್ ಮೂವ್ ಆನ್ ಟು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್ ಆ್ಯಂಡ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್. ಇವೆರಡು ಅನಿಮಲ್ ಕನ್ಸರ್ವೇಷನ್ ರಿಲೇಟೆಡ್ ಆರ್ಗನೈಸೇಷನ್ಸು. ಇವೆರಡು ಆರ್ಗನೈಸೇಷನ್ ಬಂದು ಗ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡಲ್ಲಿದೆ. ದೆನ್ ಇಲ್ಲಿ ಕೆಲವು ಆರ್ಗನೈಸೇಷನ್ನ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಅದರಲ್ಲಿ ಇಂಪಾರ್ಟೆಂಟ್ ಯಾವ್ಯಾವು ಅಂತ ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಇನ್ ರಿಮೈನಿಂಗ್ ಥಿಂಗ್ ಯು ಮಸ್ಟ್ ರೀಡ್. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಏಷ್ಯಾನ್. ಈ ಏಷ್ಯಾನ್ ಬಂದು ಜಕಾರ್ತದಲ್ಲಿದೆ. ಜಕಾರ್ಟ ಎಲ್ಲಿದೆ ಅಂದರೆ ಇಂಡೋನೇಷ್ಯಾದಲ್ಲಿದೆ. ದೆನ್ ಅದರ್ ಥಿಂಗ್ ಈಸ್ FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಇದು ಬಂದು ರೋಮಲ್ಲಿದೆ. ದೆನ್ IMF ಬಂದು ವಾಷಿಂಗ್ಟನ್ನಲ್ಲಿದೆ. ದೆನ್ ನ್ಯಾಮ್ ಈಸ್ ಇಂಪಾರ್ಟೆಂಟ್. ಯಾಕೆ ನ್ಯಾಮ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ನ್ಯಾಮ್ ಮೂಮೆಂಟ್ನ ಯಾರು ಸ್ಟಾರ್ಟ್ ಮಾಡಿದ್ದು ಅಂದರೆ ನಮ್ಮ ನೆಹರು ಅವರು. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂಯಾರ್ಕ್ ಆ್ಯಂಡ್ ಇಸ್ತಾನ್ಬುಲಲ್ಲಿದೆ. ದೆನ್ ನ್ಯಾಟೋ ಅನ್ನೋದು ಮರಿಲೇಬೇಡಿ, ಇದನ್ನ ಬಯಟ್ ಮಾಡ್ಕೊಂಡೋಗಿ. ಇದು ಬಂದು ಬ್ರುಸೆಲಲ್ಲಿದೆ. ದೆನ್ ಸಾರ್ಕ್ ಇದು ಎಲ್ಲಿದೆ ಅಂದರೆ ಕಠ್ಮಂಡು ಅಲ್ಲಿದೆ. ದೆನ್ ಇಯರ್ UNEP ಇದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಹೆಡ್ ಕ್ವಾರ್ಟರ್ಸ್ ಬಂದು ನೈರೋಬಿಲಿದೆ. ದೆನ್ ಯುನೆಸ್ಕೋ ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಹೆಡ್ ಕ್ವಾರ್ಟರ್ಸ್ ಬಂದು ಪ್ಯಾರಿಸಲ್ಲಿದೆ. ದೆನ್ ಯುನಿಸೆಫ್ ಇದ್ರ ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂಯಾರ್ಕಲ್ಲಿದೆ. ದೆನ್ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಇದ್ರ ಬಂದು ಜೆನೀವಾದಲ್ಲಿದೆ. ದಟ್ಸ್ ಆಲ್ ಫಾರ್ ಟುಡೇ. ನೀವು ಪ್ರೀವಿಯಸ್ ವಿಡಿಯೋನ ನೋಡಿಲ್ಲ ಅಂದರೆ ಆ ಪ್ರೀವಿಯಸ್ ವಿಡಿಯೋನ ನೋಡಿ. ನೀವು ಫರ್ದರ್ ಏನಾನ ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.